ಇವತ್ತಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿ ಬೋಲಿಯಾರವರೇ, ಇವತ್ತಿನ ಸನ್ಮಾನವನ್ನು ಸ್ವೀಕಾರ ಮಾಡಲಿಕ್ಕೆ ಆಗಮಿಸಿರತಕ್ಕಂಥ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು, ಸ್ಥಾಯಿ ಸಮಿತಿ ಅಧ್ಯಕ್ಷರು ಆಗಿದ್ದಂಥ ಪ್ರತಿಭಾ ಕುಲಾಯಿ ಅವರೇ, ಪದ್ಮರಾಜರವರೇ, ಶಕುಂತಲ ಶೆಟ್ಟಿಯವರೇ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಗೌರವಾನ್ವಿತ ಕಾಂಗ್ರೆಸ್ ಪಕ್ಷದ ಮುಖಂಡರೇ, ಪಕ್ಷದ ಹೆಸರನ್ನು ಎತ್ತಬಾರದು ಅನ್ನುವಂಥದ್ದು ಈ ಸಂದರ್ಭದಲ್ಲಿ ಹೌದು. ಆದರೆ ಕಳೆದ 25 ವರ್ಷಗಳಿಂದ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಆ ಪಕ್ಷದಲ್ಲಿ ಸೇವೆಯನ್ನು ಮಾಡಿಕೊಂಡು ಬಂದಾಗ ಮಾತನಾಡುವಾಗ ನಮಗೆ ಅದು ಹೆಸರು ಬರುತ್ತೆ. ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿರತಕ್ಕಂಥ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಿರ್ಬೋದು, ಹಿಂದುಳಿದ ವರ್ಗದ ಅಧ್ಯಕ್ಷರಿರ್ಬೋದು, ಇನ್ನಿತರ ಯಾವೆಲ್ಲ ಪದಗ್ರಹಣ ಇವತ್ತು ನಡೆಯಲಿಕ್ಕಿದೆಯೋ ಅವರಿಗೆಲ್ಲರಿಗೂ ಕೂಡ ನನ್ನ ಒಂದು ಕಿವಿ ಮಾತು ಏನು ಅಂತ ಹೇಳಿದರೆ, ನಮ್ಮ ಪಕ್ಷ ಅನ್ನುವಂಥದ್ದು ಬಹಳಷ್ಟು ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಅಧಿಕಾರಕ್ಕಾಗಿ ಪಕ್ಷವನ್ನು ಬಯಸಿಕೊಂಡು ಬೇರೆ ಪಕ್ಷದಿಂದ ಬರುವಂತಹ ಕೆಲವರು ಇರಬಹುದು. ಆದರೆ ತಮಗೆ ಸಿಕ್ಕಿರತಕ್ಕಂಥ ಅವಕಾಶದ ಸಂದರ್ಭದಲ್ಲಿ ಹಿಂದಿನಿಂದಲೂ ದುಡಿದುಕೊಂಡು ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರನ್ನ, ಮುಖಂಡರನ್ನ ಒಟ್ಟುಗೂಡಿಸಿಕೊಂಡು ಆ ಮುಖಾಂತರ ಸಂಘಟನೆಯನ್ನು ಮಾಡುವುದರ ಜೊತೆಯಲ್ಲಿ ಯುಟಿ ಖಾದರ್ ಅವರ ಕೈಯನ್ನು ಬಲಪಡಿಸಬೇಕು ಅಂತೇಳಿ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ನಾನು ಕೂಡ ಅನೇಕ ಅನುಭವವನ್ನು ಪಟ್ಟಿದ್ದೇನೆ, ಅನೇಕ ಅವಕಾಶಗಳನ್ನು ಕಳೆದುಕೊಂಡಿದ್ದೇವೆ. ಆದರೆ ಯಾವತ್ತೂ ಕೂಡ ಪಕ್ಷಕ್ಕೆ ದ್ರೋಹ ಮಾಡತಕ್ಕಂಥ ಕೆಲಸವನ್ನು ಮಾಡಿಲ್ಲ ಅನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಆದರೆ ಮತ್ತೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾವುಗಳು ನಮಗೆ ವಿರೋಧ ಪಕ್ಷದವರು ಯಾರು ಅಂತೇಳಿ ಗೊತ್ತು. ಯುಟಿ ಖಾದರ್ ಅವರ 5 ಚುನಾವಣೆಯ ಮೊದಲು ಯುಟಿ ಫರೀದ್ ರವರ ಚುನಾವಣೆ ಇದ್ದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಮಾಡಿ ಅನುಭವವನ್ನು ಇದ್ದವರು ನಾವೆಲ್ಲರೂ ಕೂಡ. ನಮಗೆ ವಿರೋಧ ಪಕ್ಷದವರು ಯಾರು, ನಮ್ಮ ವಿರೋಧಿಗಳು ಯಾರು ಅಂತೇಳಿ ಖಂಡಿತ ಗೊತ್ತಿದೆ. ಆದರೆ ಪಕ್ಷದ ಕಾರ್ಯಕರ್ತರಿಗೆ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪಕ್ಷದಲ್ಲಿ ಇದ್ದುಕೊಂಡು ಹಿತಶತ್ರುಗಳ ಹಾಗೆ ಪಕ್ಷ ವಿರೋಧದ ಕೆಲಸವನ್ನು ಮಾಡಿದ್ರೆ ಮುಂದಿನ ದಿನದಲ್ಲಿ ಅಂತವರಿಗೆ ತಕ್ಕ ಶಾಸ್ತಿಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಲಿಕ್ಕಿದ್ದೇವೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡುವಂಥದ್ದು. ಯಾವತ್ತೂ ಕೂಡ ದಿನೇಶ್ ರೈಯ ಮೇಲೆ ಕೋಪ ಇರಬಹುದು. ದಿನೇಶ್ ರೈ ಚುನಾವಣೆಗೆ ನಿಂತಾಗ ದಿನೇಶ್ ರೈಯನ್ನು ಸೋಲಿಸಬೇಕು ಅನ್ನುವಂಥದ್ದು ಇರಬಹುದು. ಆದರೆ ದಿನೇಶ್ ರೈ ಮಾತ್ರ ಸೋಲುವುದಲ್ಲ, ಕಾಂಗ್ರೆಸ್ ಪಕ್ಷ ಸೋಲುತ್ತದೆ ಅನ್ನುವಂಥದ್ದನ್ನು ತಾವು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ನಗರಸಭೆ ಚುನಾವಣೆ ಬರ್ತದೆ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತದೆ, ತಾಲೂಕು ಪಂಚಾಯತ್ ಚುನಾವಣೆಗಳು ಬರ್ತದೆ. ಯುಟಿ ಖಾದರ್ ಅವರು ಒಂದು ಮಾತನ್ನು ಯಾವತ್ತೂ ಕೂಡ ಹೇಳಿರ್ತಾರೆ, ದಿನೇಶ್ ರೈ ಅವರೇ ಯಾವತ್ತೂ ಕೂಡ ರಾಜಕೀಯದಲ್ಲಿ ತಾಳ್ಮೆ ಬೇಕು ಅಂತೇಳಿ. ಖಂಡಿತವಾಗಿಯೂ ಸತ್ಯ. ಪ್ರತಿಭಾ ಕುಲಾಯಿ ಅವರು ಇವತ್ತು ಉದಾಹರಣೆ ಆಗಿದ್ದಾರೆ. ಅವತ್ತು ಮೇಯರ್ ಅವರಾಗಬೇಕಿತ್ತು. ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದವರು ಯಾರು ಅಂತ ಕೇಳಿದ್ರೆ ಆವತ್ತಿನ ದಿನ ನಾನು ಕೂಡ ಇದ್ದೆ. ಪ್ರತಿಭಾ ಕುಲಾಯಿ ಅವರು, ಮುಸ್ತಾಫರ್ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಆದರೆ ಪಕ್ಷದ ನಾಯಕರ ನಿರ್ಧಾರ ಕೆಲವೊಂದು ಸಲ ತಪ್ಪಿದಾಗ ಪಕ್ಷಕ್ಕೆ ಅದು ಧಕ್ಕೆ ಆಗ್ತದೆ ಅನ್ನುವಂಥದ್ದನ್ನು ಕೂಡ ಮುಂದಿನ ಚುನಾವಣೆಯಲ್ಲಿ ನಾವು ಮಹಾನಗರ ಪಾಲಿಕೆಯಲ್ಲಿ ಕಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಗರಸಭೆಯ ಚುನಾವಣೆ ಆಯಿತು ಕಳೆದ ಬಾರಿ. ಪಕ್ಷದ ಒಳಗಡೆ ಇದ್ದು 3-4 ಜನ ಸೀಟ್ ಕೇಳುವಂಥದ್ದು ಸಹಜ. ಒಬ್ಬ ಕೌನ್ಸಿಲರ್ ಸ್ಥಾನದ ಚುನಾವಣೆಗೆ 4 ಜನ ಅಭ್ಯರ್ಥಿಗಳು ಇದ್ರೆ 4 ಜನರಿಗೆ ಸೀಟನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಪಕ್ಷದ ಹೈಕಮಾಂಡ್ ಏನು ಹೇಳುತ್ತೆ ಅದನ್ನು ಕೇಳಿ ನಾವು ಕೆಲಸವನ್ನು ಮಾಡಬೇಕು. ದಿನೇಶ್ ರೈಗೆ ಸೀಟು ಸಿಕ್ಕಿದ್ದ ತಕ್ಷಣ ಮಾತ್ರ ದಿನೇಶ್ ರೈ ಕಾಂಗ್ರೆಸ್? ಸೀಟು ಸಿಗದೇ ಇದ್ರೆ ದಿನೇಶ್ ರೈ ಕಾಂಗ್ರೆಸ್ ಅಲ್ವಾ? ಹಾಗಾಗಿ ನಾನು ಹೇಳುವಂಥದ್ದು, ಅಧಿಕಾರ ಶಾಶ್ವತ ಅಲ್ಲ. ಈ ಭೂಮಿಯ ಮೇಲೆ ನಾವು ಹುಟ್ಟಿರುವಂಥದ್ದು 3 ದಿನದ ಸಂತೆಯಾಗಿ ಜೀವನವನ್ನು ಮಾಡಲಿಕ್ಕೆ. ಆ ಜೀವನವನ್ನು ನಾವು ನಗಾಡಿಕೊಂಡು ಸಂತೋಷದಿಂದ ಕಳೆಯಬೇಕೇ ಬಿಟ್ರೆ ಪಕ್ಷದೊಳಗಡೆ ಇದ್ದುಕೊಂಡು ಯಾರ ಮೇಲೋ ದೇಶದಲ್ಲಿ ಯಾವುದೋ ಕಾರಣಕ್ಕಾಗಿ ಯಾವುದೋ ಗುಂಪನ್ನು ಕಟ್ಟಿಕೊಂಡು ಅಲ್ಲಲ್ಲಿ ಗ್ರಾಮ ಪಂಚಾಯತ್ನ ಚುನಾವಣೆ ಸಂದರ್ಭದಲ್ಲೂ ಕೂಡ ನಾನು ನೋಡಿದ್ದೆ. ಆದರೆ ಯುಟಿ ಖಾದರ್ ಅವರಂತ ನೇರ ನಡೆನುಡಿ ಅಂತ ಒಬ್ಬ ನಾಯಕನಿದ್ದ ಕಾರಣ ನಮ್ಮ 14 ಗ್ರಾಮಗಳಲ್ಲಿ
ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ 14 ಗ್ರಾಮಗಳಲ್ಲೂ ಕೂಡ ನಡೆದಂತಹ ಚುನಾವಣೆಯಲ್ಲಿ ತಲಪಾಡಿಯಲ್ಲಿ ಮಾತ್ರ ನಾವು ಕೇವಲ 1 ಸ್ಥಾನವನ್ನು ಪಡೆದಿದ್ದೇವೆ. ಉಳಿದದೆಲ್ಲವೂ ಕೂಡ ಅಲ್ಲಿ SDPI ಆಗಿತ್ತು. ಯಾರು ಕಾರಣರು? ನಾವಲ್ಲಿ ಉಸ್ತುವಾರಿ ಆಗಿದ್ದೆವು. ಯಾರು ಕಾರಣರಾದ್ರು? ಆದರೆ ಆ ವಿಚಾರವನ್ನು ನಾನು ಎತ್ತಲಿಕ್ಕೆ ಹೋಗಲ್ಲ ಹೆಚ್ಚು. ಪಾವೂರು ಅರೇಕಳದಲ್ಲಿ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಕೆಲವೊಂದ್ಸಲ ಅನೇಕ ಸಲ ಉಸ್ತುವಾರಿ ಹಾಕಿದ್ರು ನನಗೆ. ಅಮ್ಲಮಗಲು ಚುನಾವಣೆಯ ಸಂದರ್ಭದಲ್ಲಿ ಉಸ್ತುವಾರಿ ಹಾಕಿದ್ರು. ಕಿನ್ಯಾ ಚುನಾವಣೆಯಲ್ಲಿ ಉಸ್ತುವಾರಿ ಹಾಕ್ತಾರೆ. ಸೋಮೇಶ್ವರದಲ್ಲಿ ಉಸ್ತುವಾರಿ ಹಾಕಿದ್ದಾರೆ. ಎಲ್ಲ ಕಡೆಗಳಲ್ಲೂ ಕೂಡ ನಾವು ಕೆಲಸವನ್ನು ಮಾಡಿದ್ದೇವೆ. ಯಾವ ಕಾರ್ಯಕರ್ತ ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾನೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿದೆ. ಹಗಲು ಕಾಂಗ್ರೆಸ್, ರಾತ್ರಿ ಬಿಜೆಪಿ ಅವರು ಕೆಲವಿದ್ದಾರೆ. ಹಗಲು ಹೊತ್ತಲ್ಲಿ ಕಾಂಗ್ರೆಸ್ ಅಲ್ಲಿ ಇರ್ತಾರೆ, ರಾತ್ರಿ ಹೊತ್ತಲ್ಲಿ ಬಿಜೆಪಿಗೆ ಸೇರಿಕೊಂಡು ಕೆಲಸ ಮಾಡಿ ಪಕ್ಷಧಿಕ್ಕಾರ ಮಾಡತಕ್ಕಂಥ ಕೆಲಸವನ್ನು ಮಾಡಿದವರನ್ನು ಕೂಡ ದಿನೇಶ್ ರೈ ನೋಡಿದ್ದಾನೆ. ನಾನು ಯಾವತ್ತೂ ಕೂಡ ನೇರವಾಗಿ ಮಾತನಾಡುವುದು. ನನಗೆ ಅದಕ್ಕೆ ಯಾರ ಭಯನೂ ಇಲ್ಲ. ಪಕ್ಷಕ್ಕೆ ನಾನು ಧಕ್ಕೆ ಮಾಡುವ ಕೆಲಸ ಮಾಡುವುದೇ ಇಲ್ಲ. ಪಕ್ಷನಿಷ್ಠೆಯ ಕೆಲಸವನ್ನು ಮಾಡುವಾಗ ಪಕ್ಷದ್ರೋಹದ ಕೆಲಸವನ್ನು ಮಾಡುವವರಿಗೆ ನಾವು ಪಕ್ಷಕ್ಕೆ ಅವರ ವಿರುದ್ಧ ಬರೆದುಕೊಟ್ಟರೆ ತಪ್ಪೇನು ಅನ್ನುವಂಥದ್ದು ನನ್ನ ಪ್ರಶ್ನೆ. ಅಧಿಕಾರ ಸಿಕ್ಕಿದಾಗ ಮಾತ್ರ ನಮಗೆ ಎಲ್ಲವೂ ಬೇಕು. ಮತ್ತೊಂದು ವಿನಂತಿ ಇದೆ ನನ್ನದು. ಒಂದು ಬಾರಿ ನಗರಸಭೆ ಚುನಾವಣೆಯಲ್ಲಿ ನಗರಸಭೆ ಅಧ್ಯಕ್ಷನಾದ ಮೇಲೆ ಮತ್ತೆ ಅವರಿಗೆ ಸೀಟನ್ನು ಕೊಡಬಾರದು ಅನ್ನುವಂಥ ನಿರ್ಧಾರವೂ ಕೂಡ ಇವತ್ತು ಆಗ್ತಾ ಇದೆ. ಯಾವತ್ತು ನಾನು ದಿನೇಶ್ ರೈ ಆದರೂ ಕೂಡ ಒಮ್ಮೆ ನಗರಸಭೆ ಅಧ್ಯಕ್ಷನಾದ್ರೆ ಮತ್ತೆ ನಾನು ಕೌನ್ಸಿಲರ್ ಆಗಿ ಪುನಃ ನಿಲ್ಲುವಂಥದ್ದು, ಇದು ತಪ್ಪಬೇಕು ಅನ್ನುವಂಥದ್ದು ನನ್ನ ನಿಲುವು. ಹಾಗಾಗಿ ಬಂಧುಗಳೇ, ಹೆಚ್ಚೇನು ಮಾತನಾಡುವುದಿಲ್ಲ. ಸೇರಿರುವಂತಹ ಅನೇಕ ಜನ ಸೇರಿದ್ದೀರಾ, ಬಹಳಷ್ಟು ಸಂತೋಷ ಆಗ್ತಾ ಇದೆ. ಜಾತ್ಯತೀತ ಸಿದ್ಧಾಂತ ಈ ದೇಶದಲ್ಲಿ ಒಂದು ಬಲಿಷ್ಠವಾಗಿ ಇದೆ ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವುದನ್ನು ತಿಳ್ಕೊಳ್ಬೇಕು. ವಿವೇಕ್ರವರು ಮಾತನಾಡುವಾಗ ಹೇಳಿದ್ರು ರಾಜರಾಜೇಶ್ವರಿ ದೇವಸ್ಥಾನದ ವಿಚಾರ. ರಾಜರಾಜೇಶ್ವರಿ ದೇವಸ್ಥಾನ ಮಾತ್ರ ಅಲ್ಲ ವಿವೇಕಣ್ಣನವರೇ, ಈ ನಮ್ಮ ದೇರಳಗಟ್ಟೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇರಬಹುದು, ತಲಪಾಡಿಯ ದುರ್ಗ ಪರಮೇಶ್ವರಿ ದೇವಸ್ಥಾನ ಇರಬಹುದು, ಇನ್ನಿತರ ಅನೇಕ ದೇವಸ್ಥಾನಗಳಲ್ಲಿ ನಾವು ಕೂಡ ಕೆಲಸ ಮಾಡಿದ್ರೆ ಅಲ್ಲೂ ಕೂಡ ಅಲ್ಲಿ ಅವರ ವಿಭಜನೆ. ಆಯ ಕಾಂಗ್ರೆಸ್ ದಯ ಮಾರಾಯ, ಆನೊಟ್ಟಿಗೆ ಹೆಚ್ಚ ಬೆನಿಯರ ಬಲ್ಲಿ, ಆನ ಪುದರ್ ಬಿತ್ತುವರ ಬಲ್ಲಿ. ಆದ್ರೆ ನಾನು ಬಿಜೆಪಿ ಅವರಿಗೆ ಆವತ್ತೂ ಕೂಡ ಹೇಳಿದ್ದೆ, ಯಾವುದೇ ದೈವಸ್ಥಾನದ ಕೆಲಸವನ್ನು ಮಾಡುವಾಗ ರಾಜಕೀಯವನ್ನು ನಾವಲ್ಲಿ ತರುವುದಿಲ್ಲ ಅನ್ನುವುದನ್ನು ನಾವು ಹೇಳುವಂಥದ್ದು ನಮ್ಮ ಧರ್ಮ. ಕೆಲವೊಂದು ಧಾರ್ಮಿಕ ಉಪನ್ಯಾಸ ಸಭೆಗಳಿಗೆ ನಾವು ಹೋಗ್ತಾ ಇರ್ತೇವೆ. ಧಾರ್ಮಿಕ ಉಪನ್ಯಾಸ ಮಾಡಲಿಕ್ಕೆ ಬರುವಂಥವರು ಸ್ವಾಮೀಜಿಗಳು ಕೆಲವರಿದ್ದಾರೆ. ನಾವಲ್ಲಿ ಹೋಗುವಾಗ ಹೇಗೆ ನಮ್ಮ ಚಪ್ಪಲಿಯನ್ನ ದೇವಸ್ಥಾನದ ಹೊರಗೆ ಇಟ್ಟು ಹೋಗ್ತೇವೋ ಅದೇ ರೀತಿಯಲ್ಲಿ ಧಾರ್ಮಿಕ ವೇದಿಕೆಗೆ ಹೋಗುವಾಗ ಅಲ್ಲಿ ರಾಜಕೀಯವನ್ನ ಅಷ್ಟೇ ದೂರ ಇಟ್ಟು ಧರ್ಮದ ವಿಚಾರ ನಮಗೇನು ತಿಳಿದಿದೆ ಅನ್ನುವುದರ ಬಗ್ಗೆ ನಾವು ಮಾತನಾಡುವಂಥದ್ದು. ಆದರೆ ಸ್ವಾಮೀಜಿಗಳು ಮಾತನಾಡುವಂಥದ್ದು ರಾಜಕೀಯ. ಇಂಥ ಸ್ವಾಮೀಜಿಗಳಿಂದಾಗಿಯೇ ಇವತ್ತು ಹಿಂದೂ ಧರ್ಮ ಕೆಟ್ಟದ್ದಾಗಿರುವಂಥದ್ದು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಯಾವುದೇ ಮತೀಯವಾದಂತಹ ಶಕ್ತಿಯನ್ನು ಇಟ್ಟುಕೊಂಡು ಇವತ್ತು ರಾಜಕೀಯ ಮಾಡತಕ್ಕಂಥ ಯಾವ ಪಕ್ಷದವರೇ ಇರಲಿ, ಶಾಶ್ವತವಾಗಿ ಅವರ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಕಳೆದ ಬಾರಿಯ ಚುನಾವಣೆಯಲ್ಲಿ 135 ಸ್ಥಾನವನ್ನು ಕರ್ನಾಟಕದಲ್ಲಿ ಕೊಟ್ಟು ಕರ್ನಾಟಕದಲ್ಲಿ ಸನ್ಮಾನ್ಯ ಜಾತ್ಯತೀತ ನಿಲುವಿನ ಅಲ್ಪಸಂಖ್ಯಾತ ಹಿಂದುಳಿದ ವರ್ಗ ದಲಿತರು ಎಲ್ಲರನ್ನ ಸೇರಿಸಿಕೊಂಡು ಮುಂದೆ ತರತಕ್ಕಂಥ ಅವರ ಕೈ ಹಿಡಿದು ಮೇಲಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲಿ ಒಂದು ಜಾತ್ಯತೀತವಾಗಿ ಬಲಿಷ್ಠವಾಗಿದೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ. ನಾನು ಹೇಳುವಂಥದ್ದಿಷ್ಟೇ, ಕಾಂಗ್ರೆಸ್ ಪಕ್ಷದ ಒಬ್ಬ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡನಾಗಿ ಕೆಲಸ ಮಾಡುವುದಂತ ಹೇಳಿದ್ರೆ ನನಗೆ ಸಂತೋಷ. ಯಾಕೆ ಸಂತೋಷ ಅಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನು ನೋಡಬಹುದು. ನಮ್ಮ ತಂದೆ ತಾಯಿಗಳು ನಮ್ಮ ತಾತನ ಕಾಲದಿಂದಲೂ ಕೂಡ ಈ ಪ್ರದೇಶಗಳಲ್ಲಿ ಎಲ್ಲ ಜಾತಿ ಎಲ್ಲ ಮತ ಎಲ್ಲ ಧರ್ಮದ ಜನರು ಕೂಡ ನಮ್ಮ ಮನೆಯಲ್ಲಿ ಬಂದು ಸೇರ್ತಾ ಇದ್ರು. ತಾತ ಪಟೇಲರಾಗಿದ್ದಂತಹ ಸಂದರ್ಭದಲ್ಲೂ ಕೂಡ ಜಾತ್ಯತೀತ ನಿಲುವಿನಲ್ಲಿ ನಾವು ಬೆಳೆದು ಬಂದವರು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಯಾವ ಅಧಿಕಾರವನ್ನು ಕೂಡ ನಾನು ಕೇಳಲಿಕ್ಕೆ ಬಯಸುವುದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಒಂದು ಅಧಿಕಾರವನ್ನು ಕೂಡ ದಿನೇಶ್ ರೈ ಕೇಳಲಿಕ್ಕೆ ಬಯಸುವುದೇ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಯಾರಾದರೂ ನಮ್ಮ ಎದುರಿನಲ್ಲಿ ಮೋಸ ಮಾಡಿದ್ರೆ ಪಕ್ಷದ ಒಟ್ಟಿಗೆ ಇದ್ದುಕೊಂಡು ಅವರನ್ನೇ ಸೋಲಿಸಬೇಕು ಅಂತ ಹೇಳಿ ಈತ ಶತ್ರುಗಳಾಗಿ ಕೆಲಸ ಮಾಡುವವರನ್ನು ಮಾತ್ರ ನಮಗೆ ನೋಡ್ಲಿಕ್ಕೆ ಆಗುವುದಿಲ್ಲ. ನಾನು UT ಖಾದರ್ ಹತ್ರ ಹೇಳಿದ್ದುಂಟು, ಸನ್ಮಾನ್ಯ ರಮನಾಥ್ ರೈ ಅವರು ಜಿಲ್ಲಾಧ್ಯಕ್ಷರಾಗಿದ್ದಂತಹ ಸಂದರ್ಭದಲ್ಲಿ ಹೇಳಿದ್ದುಂಟು, ಸರ್ ನಮಗೆ ಅಧಿಕಾರದ ಆಶೆ ಇಲ್ಲ, ಜಾತ್ಯತೀತ ನಿಲುವಿನಲ್ಲಿ ಬದುಕತಕ್ಕಂಥ ಒಂದು ಪಕ್ಷ ಇದೆ ಅಲ್ವಾ, ಅಲ್ಲಿ ಸೇವೆ ಮಾಡುವಂತ ಅವಕಾಶ ನಮಗೆ ಬೇಕು ಅನ್ನುವಂಥದ್ದನ್ನು ಹೇಳಿದ್ದೆ. ಇವತ್ತು ಕೂಡ ನಾನು ಹೇಳುವಂಥದ್ದು ಇಷ್ಟೇ, ಯಾರಿಗೆ ಅಧಿಕಾರ ಸಿಕ್ಕಿದೆ ತಮ್ಮೊಟ್ಟಿಗೆ ನಾವುಗಳು ಇದ್ದೇವೆ. ರಮೇಶ್ ಶೆಟ್ಟಿ ಅವರಿದ್ದಾರೆ, ಪಕ್ಷದ ಹಿರಿಯ ನಾಯಕರೆಲ್ಲರೂ ಕೂಡ ಇದ್ದಾರೆ. ಇವರನ್ನೆಲ್ಲ ಸೇರಿಸಿಕೊಂಡು ಪಕ್ಷವನ್ನು ಕಟ್ಟುವ ಕೆಲಸ ಮಾಡಿ. ನಗರದ
ನಮ್ಮ ಮುಸ್ತಾಫಾ ಅಬ್ದುಲ್ ಅವರು ಬಂದಿಲ್ಲ. ನಗರಸಭೆ ವ್ಯಾಪ್ತಿಯಲ್ಲಿ ಒಂದು ಮಹಿಳಾ ಅಧ್ಯಕ್ಷರಾಗಿ ಅಮಿತಾರವರು ಆಯ್ಕೆಯಾದ್ರು. ಎಲ್ಲರನ್ನೂ ಸೇರಿಸಿಕೊಂಡು 31 ವಾರ್ಡ್ಗಳಲ್ಲಿ ಸಭೆಯನ್ನು ಮಾಡುವ ಮುಖಾಂತರ ಸಂಘಟನೆಯನ್ನು ಗಟ್ಟಿ ಮಾಡಿ ಕಾಂಗ್ರೆಸ್ ಪಕ್ಷ ಮುಂದಿನ ನಗರಸಭೆ ಚುನಾವಣೆಯಲ್ಲಿ ಗೆದ್ದು ಅಧಿಕಾರಕ್ಕೆ ಬರುವುದಕ್ಕೆ ಪ್ರಯತ್ನ ಮಾಡಬೇಕು. ಕಾಂಗ್ರೆಸ್ ಇಲ್ಲದಿದ್ರೆ ನಾವು ಯಾರೂ ಇಲ್ಲ. ಕಾಂಗ್ರೆಸ್ ಪಕ್ಷ ಇಲ್ಲದೇ ಇದ್ರೆ ನಾವು ಕಾರ್ಯಕರ್ತರಿಗೆ ಏನು ಬೆಲೆ ಇಲ್ಲ. ನಿಮ್ಗೆ ಗೊತ್ತಿರಬಹುದು, ನಿಮಗೆ ಗೊತ್ತಿದೆ, ಉಳ್ಳಾಲದಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷದವರಿಗೆ ತೊಂದರೆ ಇಲ್ಲ. ಸೋತ ಮಂಗಳೂರು ನೋಡಬೇಕು, ಸೋತ ಬಂಟ್ವಾಳ ನೋಡಿ, ಸೋತ ನಮ್ಮ ಇದು ನೋಡಿ, ಮುಲ್ಕಿ ಮೂಡಬಿದ್ರೆ, ಸೋತ ಕಾರ್ಕಳ ನೋಡಿ, ಎಲ್ಲ ಪ್ರದೇಶದಲ್ಲೂ ನೋಡಿ ಕಾಂಗ್ರೆಸ್ ಪಕ್ಷದವರಿಗೆ ಏನಾದರೂ ಅನ್ಯಾಯ ಆದರೆ ಕೇಳುವ ಗತಿ ಇಲ್ಲದಂತ ಪರಿಸ್ಥಿತಿ ಇರುವಂತಹ ಕಾರ್ಯಕರ್ತರು ಕೂಡ ಇದ್ದಾರೆ. ಹಾಗಾಗಿ ನಮ್ಮೊಳಗಿನ ಒಗ್ಗಟ್ಟಿನಿಂದ ಮತ್ತೆ ಮತ್ತೆ UT ಖಾದರ್ ಅವರು ಎಷ್ಟು ವರ್ಷ ಎಷ್ಟು ಸಲ ಈ ಚುನಾವಣೆಗೆ ನಿಲ್ತಾರೋ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಅವರು ಎಷ್ಟರವರೆಗೆ ಇರ್ತಾರೋ ಅಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ UT ಖಾದರ್ನ ಬಿಟ್ಟರೆ ಯಾವ ಬಿಜೆಪಿಯೂ ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. SDP ಬಗ್ಗೆ ನಮ್ಮ ಅಶ್ರಫ್ ಅವರು ಹೇಳಿದ್ರು. ಆದರೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. SDP ಅವರಿಗೆ ಮುಸಲ್ಮಾನ್ ಸಮುದಾಯದವರ ಮತವನ್ನು ವಿಂಗಡಣೆ ಮಾಡಿಕೊಂಡು ಆ ಮುಖಾಂತರವಾಗಿ ಸನ್ಮಾನ UT ಖಾದರ್ ಅವರನ್ನು ಸೋಲಿಸುವ ಅಂತ ಹೇಳಿ ಬಯಸಿದ್ರೆ ನಿಮ್ಮ ಜನ್ಮದಲ್ಲೂ ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ಕಾರ್ಯಕರ್ತರು ತೋರಿಸ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಏನು ಬಯಸ್ತೀರಿ ನೀವು? ಬಹುಸಂಖ್ಯಾತ ಹಿಂದೂಗಳನ್ನ ಬಿಜೆಪಿ ಒಟ್ಟುಗೂಡಿಸ್ತದೆ, ಅಲ್ಪಸಂಖ್ಯಾತರನ್ನು ನಾವು ವಿಭಜಿಸಿದ್ರೆ ಕಾಂಗ್ರೆಸ್ ಸೋಲುತ್ತೆ. ನಿಮ್ಮ ಅನೆಯನ್ನು ಬರೆಯದಂತ ವಿಚಾರ ಅನ್ನುವಂಥ ಮಾತನ್ನ ಹೇಳಿ ಎಲ್ಲ ಪಕ್ಷದ ಮುಖಂಡರಿಗೂ ಕೂಡ ನಾನು ವಂದಿಸುತ್ತಾ, ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್.